ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಇತ್ತೀಚೆಗೆ ಕನ್ನಡ ಕಿರುತೆರೆಯಲ್ಲಿ ತಾಯಿ ಪಾತ್ರ ಮಾಡುತ್ತಿರುವ ನಟಿ ಸ್ವಾತಿ ಅವರು ಅನೇಕರಿಗೆ ಅಚ್ಚುಮೆಚ್ಚು. ನಟಿ ಸ್ವಾತಿ ಅವರು ಉತ್ತರ ಕರ್ನಾಟಕ ಜಿಲ್ಲೆಯ ಹೊನ್ನಾವರದಲ್ಲಿ ಜನಿಸಿದರು. ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ನೋಡಿರುವ ಸ್ವಾತಿ ಅವರು ಅಷ್ಟೊಂದು ಮಾತನಾಡಲ್ಲ, ನಗುವಿನಲ್ಲಿಯೇ ಉತ್ತರ ಕೊಡ್ತಾರೆ. ಬೆಂಗಳೂರಿನಲ್ಲಿ ಕಾಲೇಜು ಶಿಕ್ಷಣ ಮುಗಿಸಿರುವ ಸ್ವಾತಿ ಅವರಿಗೆ ಅಚಾನಕ್ಕಾಗಿ ನೀ ಬರೆದ ಪತ್ರ ನಾನಲ್ಲ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಸಿಕ್ಕಿತು. ಅಲ್ಲಿಂದ ಅವರು ನಟಿಸಲು ಆರಂಭಿಸಿದರು. ಶ್ರೀರಸ್ತು ಶುಭಮಸ್ತು, ಗಟ್ಟಿಮೇಳ, ಬ್ರಹ್ಮಗಂಟು ಮುಂತಾದ ಧಾರಾವಾಹಿಗಳು ಹಿಟ್ ಆಗಿದ್ದವು. ಕಳೆದ 2 ತಲೆಮಾರುಗಳಿಂದ ಸ್ವಾತಿ ಅವರು ನಟಿಯಾಗಿ ವೀಕ್ಷಕರ ಮನಸ್ಸು ಕದಿಯುತ್ತಿದ್ದಾರೆ. ಈ ಹಿಂದೆ ನಾಯಕಿಯಾಗಿ ಧಾರಾವಾಹಿ, ಸಿನಿಮಾದಲ್ಲಿ ನಟಿಸುತ್ತಿದ್ದ ಸ್ವಾತಿ ಈಗ ತಾಯಿ ಪಾತ್ರ ಮಾಡುತ್ತಿದ್ದಾರೆ. ಸ್ವಾತಿ ಅವರು ನಾಯಕಿಯಾಗಿಯೂ ಸಿನಿಮಾದಲ್ಲಿ ನಟಿಸಿದರು. 1995ರಲ್ಲಿ ಗಿರೀಶ್ ಕಾಸರವಳ್ಳಿಯವರ ಕ್ರೌರ್ಯ, ಆಟ, ಹುಡುಗಾಟ, ಚಕ್ರವ್ಯೂಹ, ಪಡ್ಡೆಹುಲಿ, ರಾಜ್ ವಿಷ್ಣು, ಹರಿಶ್ಚಂದ್ರ, ತಾರಕ್, ಗೀತಾ, ಅನಂತು ವರ್ಸಸ್ ನರ್ಸೂತ್, ರಾಜಾರ್ಜುನ್, ಯುವರತ್ನ, ಬೆಂಕಿ, ಫಾರ್ ರಿಜಿಸ್ಟ್ರೇಷನ್, ಐ ಲವ್ ಯು, ರಚ್ಚು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸ್ವಾತಿ ಅವರು ಯಾರ ಬಳಿಯೂ ಕಷ್ಟ ಸುಖ ಹೇಳಿಕೊಳ್ಳಲ್ಲ. ಸಂದೇಹ ಬಂದರೆ ಸಹೋದರನನ್ನು ಕೇಳುವವರಿಗೆ ಡೈರಿ ಬರೆಯುವ ಹವ್ಯಾಸ ಇದೆ. ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳನ್ನು ಡೈರಿಯಲ್ಲಿ ಬರೆಯುವ ಸ್ವಾತಿಯವರು ವರ್ಷಕ್ಕೊಮ್ಮೆ ಆ ಡೈರಿಯನ್ನು ಕುಲದೇವರ ದೇವಸ್ಥಾನದ ಬಳಿ ಇರುವ ಸಮುದ್ರದಲ್ಲಿ ಎಸೆಯುತ್ತಾರಂತೆ. ಇದು ಅವರು ರೂಢಿಸಿಕೊಂಡು ಬಂದ ಪದ್ಧತಿ. ಸ್ವಾತಿ ಅವರು ವೀಕ್ಷಕರಿಗೆ ಒಂದೇ ಅಲ್ಲದೆ ಸಹಕಲಾವಿದರಿಗೂ ಕೂಡ ಇಷ್ಟ. ಸಾಕಷ್ಟು ಸಹಕಲಾವಿದರು ಇವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮದುವೆ ಬಳಿಕ ನಟನೆಯಿಂದ ಬ್ರೇಕ್ ತಗೋಬೇಕು ಎಂದುಕೊಂಡಿದ್ದ ಸ್ವಾತಿ ಮಗ ಹುಟ್ಟಿದ ಎನ್ನುವ ಕಾರಣಕ್ಕೆ ಸ್ವಲ್ಪ ವರ್ಷ ಅವರು ನಟಿಸಲೇ ಇಲ್ಲ. ಆಮೇಲೆ 2014ರಲ್ಲಿ ಮತ್ತೆ ನಟಿಸಲು ಆರಂಭಿಸಿದರು. 2 ತಲೆಮಾರಿನಿಂದ ನಟಿಸುತ್ತಿರುವ ಸ್ವಾತಿ ಅವರು ಅಂದು ಇಂದು ಕೂಡ ಗುಣದಲ್ಲೂ ರೂಪದಲ್ಲೂ ಒಂದೇ ಥರ ಇದ್ದಾರೆ. ಇನ್ನೊಂದು ಕಡೆ 460ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ಅವರು ನಟಿಸುವ ಮೂಲಕ ದಾಖಲೆ ಬರೆದಿದ್ದಾರೆ ಎನ್ನಬಹುದು. ಈ ಧಾರಾವಾಹಿಗಳಲ್ಲಿ ಅವರಿಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನಾಯಕಿಯಾದರೆ ಇನ್ನು ಕೆಲ ಸೀರಿಯಲ್ಗಳು ತಾಯಿ ಪಾತ್ರವಾದರೂ ಸಾಕಷ್ಟು ಮಹತ್ವ ಇತ್ತು. ಇನ್ನು ಸದ್ಯ ನಟಿ ಸ್ವಾತಿ ಅವರು ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ನೀನಾದೆನ ಧಾರಾವಾಹಿ ಹಾಗೂ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನನ್ನ ದೇವರು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ.